ವಿಶ್ವಮಾನವ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನಾಗಲೇ 68 ವರ್ಷ. ಈ ಸಂದರ್ಭದಲ್ಲಿ ನಾವು ಅವರ ಸಾಧನೆಯನ್ನು ಇವತ್ತು ನಾವು ಸ್ಮರಣೆ ಮಾಡ್ತೇವೆ. ಅಂಬೇಡ್ಕರ್ ಅವರು 65 ವರ್ಷಗಳು 7 ತಿಂಗಳು 28 ದಿವಸ ಬದುಕಿದ್ರು. ಅವರು ಜನನ ಏಪ್ರಿಲ್ 14, 1991. ಅವರು ಪರಿನಿರ್ವಾಣ ಆಯಿತು ದಿನಾಂಕ 6 ಡಿಸೆಂಬರ್ 1956. ಬಹುಶಃ ಚೇತನ ಪೂರ್ಣ ಒಂದು ಅವರ ದೀರ್ಘದ ಆಯುಷ್ಯ ಹೊಂದಿದ್ದರೆ, ಅವರು ಬಹುಶಃ 100 ವರ್ಷಗಳು ಬದುಕಿದ್ರೆ ಈ ಭಾರತ ದೇಶ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಇವತ್ತು ಆ ಮಹಾನುಭಾವ ಕೊಟ್ಟಂಥ ಸಂವಿಧಾನ, ನಡೆದಂಥ ಆಚರಣೆಗಳು, ಅವರು ಮಾಡಿದಂಥ ಹೋರಾಟ, ಇವೆಲ್ಲವೂ ಕೂಡ ಇವತ್ತು ನಮ್ಮ ಭಾರತ ದೇಶಕ್ಕೆ ಅವರ ಜೀವನ ನಮಗೆ ದಾರಿದೀಪ ಮತ್ತು ಮಾದರಿಯಾಗಿದೆ. ಅವರು ಹಿಂದುಳಿದವರ ಪರ, ಬಡವರ ಪರ, ಸಮಾಜ ಹೋರಾಟ ಮಾಡ್ತಾರೆ ಅಂತೇಳಿ ಅವ್ರನ್ನ ಹೇಗಾದರೂ ಮಾಡಿ ಕೊಲೆ ಮಾಡಬೇಕು ಅಂತೇಳಿ ಪಟ್ಟಭದ್ರ ಶಕ್ತಿಗಳು 13 ಬಾರಿ ಒಂದು ಕೊಲ್ಲೋ ಪ್ರಯತ್ನವನ್ನು ಮಾಡಿದರು. ಆಗಿದ್ದಾಗಲೂ ಕೂಡ ಭಗವಂತ ಅವರ ಸೇವೆ ಭಾರತ ದೇಶಕ್ಕೆ ಬೇಕು ಅಂತ ಹೇಳಿ ಅವರನ್ನು ಏನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅವತ್ತು ಆ ಕೊಲೆಗಡಗಳಿಂದ ಪಾರು ಮಾಡ್ತಾರೆ. ಇದ್ದಾಗ ಕೂಡ ಅವರು ಸಂವಿಧಾನವನ್ನು ಬರೀಬೇಕಾದಾಗ ಸುಮಾರು 2 ವರ್ಷ 11 ತಿಂಗಳ ಕಾಲ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ, ಸಮಯಕ್ಕೆ ಊಟ ಮಾಡ್ತಾ ಇರಲಿಲ್ಲ, ಆರೋಗ್ಯ ಕಡೆ ಗಮನ ಕೊಡದೆ ಅವರೇ ಈ ತನ್ನ ಜೀವನವನ್ನು ಈ ಭಾರತ ದೇಶದ ಜನರಿಗಾಗಿ ಮುಡುಪಾಡಿದರು. ಕೆಲವರು ಇವತ್ತು ಅಂಬೇಡ್ಕರ್ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರು ಹೊಲ ಉಳತಕ್ಕಂಥ ರೈತರಿಂದ ಹಿಡ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಪೂಜಾರಪ್ಪನವರು ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಸಂವಿಧಾನ ರಚನೆ ಮಾಡಿದಂಥ ಪುಣ್ಯ. ಅದನ್ನು ನಾವೆಲ್ಲ ಏನು ಮಾಡಿಬಿಟ್ಟಿದ್ದೀವಿ, ಅವರನ್ನು ಒಂದು ಕೇರಿಗೆ, ಒಂದು ಜನಾಂಗಕ್ಕೆ ಸೀಮಿತ ಮಾಡಿ. ಮನುಷ್ಯ ನಾವು ಹುಟ್ಟ ಹೊಸಿರುತ್ತದೆ, ಹೋದವಾಗ ನಾವು ತೀರು ಹೋದಾಗ ನಾವು ಮಾಡಿರೋಂಥ ಕೆಲಸಗಳು ಹೆಸರು ಉಳಿತದೆ. ಬಹುಶಃ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನಾಗಲಿ 68 ವರ್ಷ ಆಗಿದ್ದರೂ ಕೂಡ ಇಡೀ ಭಾರತ ದೇಶ, ಪ್ರಪಂಚ ಅವ್ರನ್ನ ಸ್ಮರಣೆ ಮಾಡ್ತೀವಿ, ಆರಾಧ್ಯ ದೈವ ಅಂತ ಪೂಜೆ ಮಾಡ್ತೀವಿ. ಪ್ರತಿ ಕಚೇರಿಗಳಲ್ಲಿ, ಪ್ರತಿ ಮನೆಯಲ್ಲೂ ಕೂಡ ಯಾರಿಗೆಲ್ಲ ಇವತ್ತು ಭಾರತ ದೇಶದಲ್ಲಿ ಸ್ವತಂತ್ರ ಸಿಕ್ಕಿದೆ, ಸಂವಿಧಾನಾತ್ಮಕವಾಗಿ ಅಧಿಕಾರ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, ಅವರೆಲ್ಲ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತೀವಿ. ಬಹುಶಃ ದೇವರು ಯಾರು ಕಣ್ಣಿಗೆ ಕಾಣೋದಿಲ್ಲ. ಈಶ್ವರ, ವೆಂಕಟರಮಣ, ಮಂಜುನಾಥ, ಮುರುಘಾ ಎಲ್ಲ ದೇವರನ್ನು ನಾವು ಫೋಟೋಗಳಲ್ಲಿ ನೋಡ್ತೀವಿ, ವಿಗ್ರಹಗಳಲ್ಲಿ ನೋಡ್ತೀವಿ, ಆರಾಧನೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಜನರ ಮಧ್ಯೆ ಇದ್ದು ಜನರಿಗೆ ಒಳ್ಳೆಯದನ್ನು ಮಾಡಿ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ವತಂತ್ರವಾಗಿ ಬದುಕಬೇಕು, ಸಂವಿಧಾನಾತ್ಮಕವಾಗಿ ಅವರು ಸಿಗತಕ್ಕಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತೇಳಿ ಇವತ್ತು ಎಲ್ಲ ಜಾತಿಗಳು ಒಳಗೊಂಡಂತೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ಸುವರ್ಣೀಯರು ಹೀಗೆ ನೋಡದೆ ಪ್ರತಿಯೊಬ್ಬರೂ ಕೂಡ ಅಧಿಕಾರ ಸಮಾಜದಲ್ಲಿ ಸರಿಸಮಾನವಾಗಿ ಬದುಕಬೇಕು ಅಂತೇಳಿ ಬದುಕನ್ನು ಕಟ್ಟಿಕೊಂಡಂಥ ಮಹಾನುಭಾವ ಅಂಬೇಡ್ಕರ್. ಬಹುಶಃ 65 ವರ್ಷ ಸಾಯೋ ವಯಸ್ಸಲ್ಲ. ಅವರು ತನ್ನ ಜೀವನವನ್ನು ಈಗ ಯಾವ ರೀತಿ ಮೇಣದ ಬತ್ತಿ ಹಚ್ಚಿದ್ದೀವಿ, ಆ ಮೇಣದ ಬತ್ತಿ ಇವತ್ತು ಎಲ್ಲರಿಗೂ ಬೆಳಕನ್ನು ಕೊಡ್ತಾ ತನ್ನ ತಾನೇ ನಾಶ ಮಾಡಿಕೊಂಡು
ಹಾಗೆ ಅಂಬೇಡ್ಕರ್ ಅವರು ಇಡೀ ಸಮಾಜಕ್ಕೆ ಒಂದು ಬೆಳಕನ್ನು ಚೆಲ್ಲಿ ತನ್ನ ಜೀವವನ್ನು ಈ ದೇಶಕ್ಕೆ ಮುಡುಪಾಗಿಟ್ಟಂಥ ಮಹಾನುಭಾವ ಯಾರಾದರೂ ಇದ್ದರೆ ಈ ಕಲಿಯುಗದಲ್ಲಿ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆ, ಸಂವಿಧಾನ, ಹೋರಾಟ ಇವೆಲ್ಲ ಕೂಡ ನಮ್ಮ ಕಣ್ಣು ಬಂದಿದೆ. ನಾವು ಅವರ ಆದರ್ಶದಲ್ಲಿ ಅವುಗಳನ್ನು ನಮ್ಮನ್ನು ಹಗಲಿ ಇವತ್ತು 68 ವರ್ಷ ಆಯಿತು. ನಾವೆಲ್ಲ ಕೂಡ ಸದಾಕಾಲ ಅವರನ್ನು ಜಯಗಳಾಗ್ತಾ ಇದ್ವಿ. ಇವತ್ತು ಭಾಳ ದುಃಖದಿಂದ, ನೋವಿನಿಂದ ನಮ್ಮೊಟ್ಟಿಗೆ ಅವ್ರು ಇಲ್ಲವಲ್ಲಪ್ಪ, ಆ ಚೇತನ ನಮ್ಮೊಟ್ಟಿಗೆ ಇಲ್ಲ ಅನ್ನೋ ಒಂದು ನೋವಿನಿಂದ ನಾವೆಲ್ಲ ಕೂಡ ಇವತ್ತು ಅವರ ಒಂದು ಪರಿನಿರ್ವಾಣ ದಿನವನ್ನು ಇವತ್ತು ಆಚರಣೆ ಮಾಡ್ತೇವೆ. ಭಗವಂತ ಅವರಿಗೆ ಆ ಸ್ವರ್ಗ ಇದೆ ನಮಗೆ ಗೊತ್ತಿಲ್ಲ. ನಾವು ಪ್ರಾರ್ಥನೆ ಮಾಡ್ತೇವೆ ಅವರ ಆತ್ಮಕ್ಕೆ ದೇವರು ಇನ್ನೂ ಕೂಡ ಆ ಆತ್ಮಕ್ಕೆ ತೃಪ್ತಿಯನ್ನು ಕೊಟ್ಟು ಇನ್ನು 106 ವರ್ಷಗಳ ಕಾಲ ಈ ಭಾರತ ದೇಶದ ಪ್ರತಿಯೊಂದು ಸಮಾಜದ ಮೇಲೆ ಅವರ ಆಶೀರ್ವಾದ ಇರುವಂತೆ ಮಾಡಲಿ ಅಂತ ಹೇಳಿ ನಾವೆಲ್ಲ ಕೂಡ ಸೇರಿ ಅಂಬೇಡ್ಕರ್ ಅವರ ಇವತ್ತು ಅವರ ಕೊನೆ ದಿನವನ್ನು ನಾವು ಅಂಬೇಡ್ಕರ್ ಮಾತು ಹೇಳ್ತಾ ಇದ್ದೀವಿ. ನೀವು ನಮ್ಮನ್ನು ಸೋಲಿಸ್ಬೋದು, ನಾನು ಸೋಲೊಪ್ಕೊಳ್ಳೋದಿಲ್ಲ. ಸಮಾಜ ಪಟ್ಟಬದ್ಧ ದೃಷ್ಟಿಗಳು ನನ್ನ ಸೋಲಿಸುವ ಪ್ರಯತ್ನ ಮಾಡ್ಬೋದು, ಬಟ್ ನಾನು ನನ್ನ ಜೀವನ ತನಕ ಸೋಲಲು ಒಪ್ಪೋದಿಲ್ಲ, ಹೋರಾಟ ಮಾಡ್ತೇನೆ ಅಂತ ಹೇಳಿ ಒಂದು ದಿಟ್ಟವಾದ ಯಾರು ತಗೊಂಡಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಥ ಮಹಾನ್ ಭಾವನ ಮಹಾಪುರುಷನನ್ನು ಸ್ಮರಿಸ್ತಾ ನಾವೆಲ್ಲ ಕೂಡ ಇವತ್ತು ಭಾಳ ಶಾಲಾ ಮಕ್ಕಳು ಬಂದಿದ್ದಾರೆ, ನಾವೆಲ್ಲ ಕೂಡ ಅವ್ರನ್ನ ಸ್ಮರಿಸ್ತಾ ಸದಾಕಾಲ ಅಂಬೇಡ್ಕರ್ ಆಶಯದಲ್ಲಿ ನಾವೆಲ್ಲ ಕೂಡ ಬದುಕೋಣ, ಅವರ ಮಾರ್ಗದರ್ಶನದಲ್ಲಿ ಬದುಕೋಣ, ನಡೆಯೋಣ ಅನ್ನೋ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್.